ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ರಕ್ಕಸಪುರದೊಳ ಸಿನಿಮಾದ ರೈಟರ್ ಕ್ರಾಂತಿ ಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಸರ್, ರಕ್ಕಸಪುರದೊಳ ಇದನ್ನು ನಮಗೆ ಕೇಳಿದ ತಕ್ಷಣ ಒಂದು ಡಾರ್ಕ್ ಹಾಗೆ ಒಂದು ಇಂಟೆನ್ಸ್ ಫೀಲ್ ಬರುತ್ತೆ. ಸೊ ಯಾವ ರಕ್ಕಸತ್ವದ ಬಗ್ಗೆ ಮಾತಾಡುತ್ತಿದ್ದು? ಅಂದ್ರೆ ಸಮಾಜದಲ್ಲಿರೋಂಥ ರಕ್ಕಸತ್ವನೇ ಮೇಡಮ್ ಮಾತಾಡೋದು. ಅಂದ್ರೆ ಪಾತ್ರಗಳು ಅದೇ ತರ ಇದೆ, ಆಮೇಲೆ ಕಂಟೆಂಟು ಅದೇ ತರ ಇದೆ. ಒಂದು ಮಾದೇಶ್ವರಂ ಬೆಟ್ಟ, ಒಂದು ಕೊಳ್ಳೇಗಾಲ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯೋ ಇರೋದ್ರಿಂದ ನೀವು ಆಲ್ರೆಡಿ ನೋಡಿದ್ದೀರಾ. ನಿಂಬೆಹಣ್ಣು, ಕಾಯಿ ಮಂತ್ರಿಸೋದು ಟೀಸರ್ ಅಲ್ಲೆಲ್ಲ ನೀವು ನೋಡಿರೋ ತರ ಆ ಬೇಸಲ್ಲಿ ಇರುತ್ತೆ ಮೇಡಮ್. ಆದರೆ ತುಂಬಾ ಅದೇ ಇರಲ್ಲ, ಅದನ್ನು ಹೊರತುಪಡಿಸಿ ತುಂಬಾ ವಿಚಾರಗಳಿದೆ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾ ನಮಗೆ ಆ್ಯಕ್ಚುಲಿ ಕೆಲವು ವಿಚಾರಗಳ ಟೀಸರ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ಜಾಸ್ತಿ ಏನೂ ಬಿಟ್ಕೊಟ್ಟಿಲ್ಲ. ಎಲ್ಲೋ ಈ ಸಿನಿಮಾ ಲೌಡ್ ಆ್ಯಕ್ಷನ್ಗಿಂತ ಒಳಗಿನ ಹೋರಾಟದ ಕತೆ ಅನ್ನೋ ಒಂದು ಫೀಲ್ ಬರುತ್ತೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಅದು ಇದೆ ಮೇಡಮ್. ಯಾಕಂದರೆ ರಾಜ್ಬಿ ಶೆಟ್ಟಿ ಸರ್ನ ನೀವೇನು ಪಾತ್ರದಲ್ಲಿ ನೋಡಿದ್ರೋ ಆ ಥರ ಪಾತ್ರ ಇರಲ್ಲ. ಇದು ತುಂಬ ವಿಭಿನ್ನವಾಗಿರುತ್ತೆ. ಅಂದ್ರೆ ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಅವ್ರ ಒಳಗಡೆ ತುಂಬಾ ಹೋರಾಟಗಳಿರುತ್ತೆ. ಅವ್ರ ಆ ಜಾಗಕ್ಕೆ ಹೋದ್ಮೇಲೆ ಆ ಜಾಗದ ಪರಿಸ್ಥಿತಿಗಳಿರ್ಬೋದು, ಸಂದರ್ಭಗಳಿರ್ಬೋದು, ಆ ಸಂಗತಿಗಳು, ಆ ನೆಗೆಟಿವ್ ಶೇಡು, ಆ ಏರಿಯಾನ ಅವರು ಯಾವ ತರ ಒಂದು ಕಮೆಂಟ್ ಮಾಡ್ತಾರೆ ಅನ್ನೋದು, ಆಮೇಲೆ ಆ ಮಾಟ ಮಂತ್ರ ಅನ್ನೋದು ನಾವು ಆಲ್ರೆಡಿ ಏನು ಹಾಕಿದೀವೋ ಅದು ನೆಗೆಟಿವ್ಗಳು, ಆಮೇಲೆ ಪ್ರತಿಯೊಂದು ಪಾತ್ರನೂ ಹೋರಾಟನೇ ಮೇಡಮ್. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅದನ್ನ. ಆ ಥರ ಇದೆ ಮೇಡಮ್ ಸಿನಿಮಾದಲ್ಲಿ. ಇವಾಗ ರೈಟಿಂಗ್ ಅನ್ನೋದು ಸರ್ ಯಾವುದೇ ಕಥೆಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾವು ಆ್ಯಕ್ಚುಲಿ ಹೇಳ್ಬೋದು. ಬಿಕಾಸ್ ಇವಾಗ ಈ ಸಿನಿಮಾಗೆ ಅಂದರೆ ಪ್ರತಿಯೊಂದು ಸಿನಿಮಾಕ್ಕೂ ಕೂಡ ಅದರದೇ ಆದಂಥ ಒಂದು ಜಾನರ್ ಅಂತ ಇರುತ್ತೆ. ಸೊ ಈ ಸಿನಿಮಾಗೆ ಬರೀಬೇಕಾದ್ರೆ ನಿಮಗೆ ಚಾಲೆಂಜಿಂಗ್ ಎಷ್ಟಾಗಿತ್ತು? ಜೊತೆಗೆ ರಾಜ್ಬಿ ಶೆಟ್ಟಿ ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್ ಆ್ಯಂಡ್ ಡೈರೆಕ್ಟರ್. ಸೊ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅನ್ನೋದು? ಅಂದರೆ ಅವ್ರು ಒಪ್ಸೋದೇ ತುಂಬ ಕಷ್ಟ ಮೇಡಮ್ ರಾಜ್ ಸರ್ನ. ಆಮೇಲೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಅದು ಸುಲಭ ಆಗಿಬಿಡುತ್ತೆ. ಅದು ಪ್ಲಸ್ ಪಾಯಿಂಟ್ ಏನು ಅಂದರೆ ಆ ವ್ಯಕ್ತಿನೇ ಆ ಥರ ರಾಜ್ ಸರ್. ಇವಾಗ ಎಕ್ಸಾಂಪಲ್ ತುಂಬ ಪಂಚಿಂಗ್ ಡೈಲಾಗ್ಸು ಆ ಥರ ಅವ್ರು ಎಕ್ಸ್ಪೆಕ್ಟು ಮಾಡಲ್ಲ, ಆ ಥರ ಜಾನರ್ನು ಅವ್ರು ಇಷ್ಟನೂ ಪಡಲ್ಲ. ಯಾಕೆ ನಾಲ್ಕು ಜನರ ಜೊತೆ ನಾವು ಯಾವ ಸಮಾಜದಲ್ಲಿ ಯಾವ ಥರ ನಾವು ಕಮ್ಯುನಿಕೇಟ್ ಮಾಡ್ತೀವೋ ಆ ಥರನೇ ಇರಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಇರೋದು ಅಷ್ಟೇ ತುಂಬ ಜುವೆಲ್ ಆಗಿ. ಇವಾಗ ಶಾರ್ಟ್ ಕಟ್ಟಾರೆ ನಾವು ಕ್ಯಾರವನ್ಗೆ ಹೋಗಿ ಹುಡ್ಕಂಗೆ ಇಲ್ಲ, ಅಲ್ಲೇ ಯಾವುದೋ ಹಳ್ಳಿ ಶೂಟ್ ಮಾಡ್ತಾರೆ, ಹೋಗಿ ಯಾವುದೋ ಅಜ್ಜಿ ಹತ್ರ ಮಾತಾಡ್ತಾ ಇರ್ತಾರೆ, ಏನಜ್ಜಿ ಚೆನ್ನಾಗಿದ್ಯಾ, ಊಟ ಆಯ್ತಾ ಅಂತ ಅಂದ್ಬಿಟ್ಟು, ಅಣ್ಣ ಶಾರ್ಟ್ ರೇಣ್ ಹೇಳ ಅಂದ್ರೆ ಅಲ್ಲಿಂದ ಬರ್ತಾರೆ. ಅವ್ರು ಇರೋದೇ ಆ ಥರ. ಈ ಪೊಲೀಸ್ ಪಾತ್ರ ಆಗಿರೋದ್ರಿಂದ ಇದು ಸಮಾಜದಲ್ಲಿ ಬ್ಲೆಂಡ್ ಆಗಿ ಎಲ್ಲರ ಜೊತೆಗೂ ಕಮ್ಯುನಿಕೇಟ್ ಮಾಡೋದಲ್ಲ, ಆ ಥರ ಇರುತ್ತೆ. ಆಮೇಲೆ ಇರೋದು ಸ್ವಲ್ಪ ಡಾರ್ಕ್ ಕಾಮಿಡಿ ಟ್ರೈ ಮಾಡಿದ್ದೀವಿ ಆ ಪಾತ್ರಕ್ಕೋಸ್ಕರ. ಓಕೆ, ಮತ್ತೆ ಸರ್ ಇವಾಗ ನೀವು ಹೇಳಿದ್ರೆ ರಾಜ್ಬಿ ಶೆಟ್ಟಿ ಅವರು ನಿಮಗೆ ಅಂದರೆ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಇಂಪ್ರೊವೈಸೇಷನ್ಗೆಲ್ಲ ನಿಮಗೆ ಅವಕಾಶಗಳಿತ್ತ? ಖಂಡಿತ ಮೇಡಮ್. ಯಾಕಂದ್ರೆ ಅವರು ಡಾರ್ಕ್ ಕಾಮಿಡಿನ ಜಾಸ್ತಿ ಮಾಡೋಣ ಅಂತ ಹೇಳಿದೆ ರಾಜ್ ಸರ್. ನಾವು ಫಸ್ಟ್ ಒಂದು ರೀಡಿಂಗ್ ಕೊಟ್ಟಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಕೇಳಿರೋದ್ರಲ್ಲಿ ಇದು ಬೆಸ್ಟ್ ಸ್ಕ್ರಿಪ್ಟು, ನಿಮ್ಮ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ. ನೋಡಿರಂಗೆ ಲಾಸ್ಟ್ ಮುಹೂರ್ತದಲ್ಲೂ ಅವ್ರು ಅದೇ ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ರೈಟರ್ ಸಿಕ್ಕಿದ್ರು ಅಂತ. ಅದೆಲ್ಲ ಬ್ಲೆಸ್ಸಿಂಗು. ಯಾಕಂದ್ರೆ ನಾವೇ ಅವ್ರ ಸಿನಿಮಾಗೆ ಫ್ಯಾನು, ಅವ್ರ ರೈಟಿಂಗಿಗೆ ಫ್ಯಾನು. ಅವರು ನಮ್ಮ ಬಗ್ಗೆ ಅಷ್ಟೇ ಹೇಳ್ತಾರಲ್ಲ, ಅದೇ ತುಂಬಾ ಖುಷಿ ವಿಚಾರ. ಆಮೇಲೆ ಕೆಲವು ಪಾತ್ರಗಳನ್ನ ಅವರೇ ಬ್ಲೆಂಡ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಆಕ್ಟ್ ಮಾಡೋವಂಥದ್ದು. ಇವಾಗ ಗೌರವ್ ಶೆಟ್ಟಿ ಅವರಾಗಿರ್ಬೋದು, ಅರ್ಚನಾ ಕೊಟ್ಟಿ ಅವರಾಗಿರ್ಬೋದು, ಸಿದ್ದಣ್ಣ ಅವ್ರ ಕ್ಯಾರೆಕ್ಟರ್ಗಳಾಗಿರ್ಬೋದು, ಅವ್ರ ಪಾತ್ರಗಳ ಜೊತೆ ಅವರು ಬ್ಲೆಂಡ್ ಮಾಡ್ಕೊತಾರಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ ಮೇಡಮ್. ಅವೆಲ್ಲ ಇಂಪ್ರೂವೈಸ್ ಮಾಡ್ತಾ ಇರ್ತಾರೆ ಸರ್. ಇವಾಗ ನಾವು ಯೂಶಲಿ ರಾಜ್ಬಿ ಶೆಟ್ಟಿ ಅವರ ಸಿನಿಮಾಗಳು ನೋಡಿದಾಗ ಎಲ್ಲೂ ಕೂಡ ಬಿಲ್ಡಪ್ ಡೈಲಾಗ್ಗಳು ಅವ್ರಿಗೆ ಯೂಶಲಿ ಇರೋದಿಲ್ಲ. ಅವ್ರು ಆ ರೀತಿ ಇಷ್ಟಪಡೋದು ಇಲ್ಲ. ಇವಾಗ ನಿಮಗೆ ಪರ್ಸ್ನಲಿ ನಾನು ಕೇಳಬೇಕು ಅಂದರೆ, ನಿಮಗೆ ಆ್ಯಸ್ ಅ ರೈಟರು ಯಾವ ರೀತಿ ಅಂದರೆ ರೈಟಿಂಗ್ ತುಂಬ ಇಷ್ಟ ಆಗಿದೆ ಅಂದರೆ ಇವಾಗ ಬಿಲ್ಡಪ್ ಬರೆಯುವಂಥದ್ದು, ಅಥವಾ ಯಾವ ರೀತಿ ನಿಮಗೆ ಪರ್ಸ್ನಲಿ ಯಾವ್ದು ಫೇವ್ರೇಟ್ ಅಂತ? ಅಂದರೆ ನಾನು ಎಲ್ಲ ಥರ ಜನರನ್ನು ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಕೇಳಿ ಅಂದರೆ ಅದ್ರಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ವೈಸ್ ಡೈಲಾಗ್ಸು, ಸ್ವಲ್ಪ ಕೌಂಟ್ರ್ ಡೈಲಾಗ್ಸು, ಆ ಥರ ಆ ಜಾನರೇ ಆ ಥರ ಇದೆ. ಈ ಸಿನಿಮಾ ಈ ಥರ ಇದೆ. ನೆಕ್ಸ್ಟ್ ಗಣೇಶ್ ಸರ್ದು ಪಿನಾಕ ಸಿನಿಮಾನು ಬರೀತಾ ಇದ್ದೀನಿ. ಅದ್ರ ಜೊತೆ ಗಣೇಶ್ ಸರ್ ಮತ್ತೆ ನಮ್ಮ ಶ್ರೀನಿವಾಸ ರಾಜು ಸರ್ದು ಕಾಂಬಿನೇಷನ್ ಲವ್ ಸ್ಟೋರಿ ನಡೀತಾ ಇದೆ. ಅದಿನ್ನೊಂದು ಸ್ವಲ್ಪ ದಿನದಲ್ಲಿ ಟೈಟ್ಲ್ ಅನೌನ್ಸ್ ಆಗುತ್ತೆ. ಅದು ಕಂಪ್ಲೀಟ್ ಲವ್ ಸ್ಟೋರಿ, ಅದು ಬೇರೆ ಥರ ಸಿನಿಮಾ. ಅದ್ರ ಜೊತೆ ಒಂದು ಆರ್ ಕಾಮಿಡಿ ಬರೀತಾ ಇದ್ದೀನಿ. ಆ ಥರ ಕೆಲವು ಜಾನರ್ಗಳು ಏನಿರುತ್ತೋ ಆ ಥರ ನಾವು ಬ್ಲೆಂಡ್ ಆಗಬೇಕಾಗುತ್ತೆ ಮೇಡಮ್. ಎಲ್ಲ ಸಲ ಒಂದನ್ನೇ ಟ್ರೈ ಮಾಡ್ತೀನಿ ಅಂತ ಅಂದರೆ ಅದು ಇಂಡಸ್ಟ್ರಿನೂ ಇಷ್ಟಪಡಲ್ಲ, ನಮ್ಮ ನೋಡೋರು ಇಷ್ಟಪಡೋದಿಲ್ಲ. ಈ ಕತೆ ಒಬ್ಬ ವ್ಯಕ್ತಿಯ ಪಯಣನ ಅಥವಾ ಒಂದು ಮನಸ್ಥಿತಿಯ ಕಥೆನಾ ಅಂತ? ಎರಡೂ ಇದೆ ಮೇಡಮ್. ಒಬ್ಬ ವ್ಯಕ್ತಿಯ ಪಯಣನೂ ಹೌದು, ಒಂದು ಮನಸ್ಥಿತಿಯ ಕಥೆನೂ ಹೌದು. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ವಿಜುವಲ್ಸ್ಗಳಲ್ಲಿ ಎಲ್ಲ ನೋಡಿದಾಗ ಸಖತ್ ರಾ ಫೀಲ್ ಇದೆ. ಸೊ ಈ ರಿಯಲಿಸಮ್ ಕಾನ್ಶಿಯಸ್ಲಿ ಏನಾದರೂ ಆಯ್ಕೆ ಮಾಡ್ಕೊಂಡ್ರ ಅಂತ? ಅದು ನಮ್ಮ ಡೈರೆಕ್ಟರ್ದೇ ಚಾಯ್ಸ್ ಮೇಡಮ್. ಒಂದು 2-3 ಕಥೆಗಳು ರಾಜ್ ಸರ್ಗೆ ಅವ್ರು ಹೇಳಿ ಅದ್ರಲ್ಲಿ ರಾಜ್ ಸರ್ ಓಕೆ ಮಾಡಿದಂಥ ಕತೆ ಇದು. ಅಂದರೆ ತುಂಬ ನ್ಯಾಚುರಲ್ ಆಗಿ ಸಮಾಜಕ್ಕೆ ತೀರ ಹತ್ರ ಆಗುವಂಥ ಕತೆ ಇದು. ಮತ್ತೆ ಎಲ್ಲೂ ಕೂಡ ಸರ್ ಮತ್ತೊಂದು ಏನಂದರೆ ಈ ಗುಡ್ಡು ಬ್ಯಾಡು ಅನ್ನೋದು ಕ್ಲಿಯರ್ ಇಲ್ಲ ಈ ಸಿನಿಮಾದಲ್ಲಿ. ಈ ಗ್ರೇ ಶೇಡ್ ಈ ಸಿನಿಮಾದಲ್ಲಿ ಮುಖ್ಯನಾ ಅಂತ?
ಮುಖ್ಯನೇ ಮೇಡಮ್. ಯಾಕಂದ್ರೆ ಟೀಸರ್ ಅಲ್ಲಿ ನಾವು ತುಂಬಾನು ಹೇಳಕ್ ಹೋಗಿಲ್ಲ. ಹೌದು. ಆಮೇಲೆ ನಾವು ತುಂಬಾ ಫಾಸ್ಟ್ ಕಟಿಂಗ್ ಏನಕ್ಕೆ ಮಾಡಿದೀವಿ ಅಂತಾರೆ ಜನ ಈಸಿ ಪ್ರಿಡಿಕ್ಟ್ ಮಾಡ್ತಾರೆ ಮೇಡಮ್. ಇವತ್ತು ನಾವು ಫಿಲಂ ಮೇಕರ್ ಏನ್ ಥಿಂಕ್ ಮಾಡೋದು ಅದನ್ನ 2ರಷ್ಟು ಜನ ಥಿಂಕ್ ಮಾಡೋಷ್ಟು ಬುದ್ಧಿವಂತರಿದ್ದಾರೆ ಇವತ್ತು. ಹೌದೌದು. ನೆಟ್ಫ್ಲಿಕ್ಸ್, ಅಮೆಝಾನ್, OTT ಆಮೇಲೆ ಬೇರೆ ಭಾಷೆ ಕಾಂಪಿಟೇಷನ್ ಮಧ್ಯ ನಾವು ಅದಕ್ಕೋಸ್ಕರ ಯಾಕಂದ್ರೆ ಕಂಟೆಂಟ್ ಒಂದು ಮನಸ್ಥಿತಿ ನೀವು ಹೇಳದಂಗೆ ನೀವು ಕ್ಯಾಚ್ ಮಾಡ್ದಂಗೆ ಅದು ಮನಸ್ಥಿತಿ ಮೇಲೆ ಹೋಗುವಂಥದ್ದು ಅದನ್ನ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬಿಡ್ತಾರೆ. ಅದನ್ನ ಸಿನಿಮಾದಲ್ಲಿ ನೋಡಿದ್ರೇನೆ ಚಂದ. ಅದು ಯಾವುದೇ ಒಂದು ಸಿನಿಮಾ ಆದರೂ ಕೂಡ ರೈಟರು ಡೈರೆಕ್ಟರ್ದು ರ್ಯಾಪೋ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ನೀವು ಹಾಗೆ ರವಿ ಸಾರಂಗ್ ಅವರ ರ್ಯಾಪೋ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು KD ಸಿನಿಮಾ ವರ್ಕ್ ಮಾಡಿದ ಜೊತೆಗೆ ಮೇಡಮ್, ಅವರೇ ಕೋ ಡೈರೆಕ್ಟ್ರು, ನಾನು ಡೈಲಾಗ್ ರೈಟ್ರು. ಅಲ್ಲಿಂದ ನಮ್ಮಿಬ್ರು ಬಾಂಡಿಂಗು, ಆ ಫ್ರೆಂಡ್ಶಿಪ್, ಆಮೇಲೆ ಆಗ್ಲೇ ನಾವು ಕತೆಗಳನ್ನ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ KD ಟೀಮಲ್ಲಿ ಎಷ್ಟು ಜನ ಹುಡುಗರ ಕತೆಗಳಿದೆ ಎಲ್ಲ ಕತೆನೂ ನನಗೆ ಗೊತ್ತು. ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಆಮೇಲೆ ನಮ್ಮ ಹುಡುಗರಿಗೆ ಎಷ್ಟು ಕತೆಗಳು ಗೊತ್ತು, ಪ್ರೇಮ್ಸರ್ಗೂ ಅಷ್ಟೇ ಕತೆಗಳು ಗೊತ್ತು. ಅವರು ಫ್ರೆಂಡ್ಲಿ ಆಗಿ ಏನ್ ಮಾಡಿದಿರೋ ಮಕ್ಕಳ ಹೇಳ್ರು, ಇದೇನ್ರ ಈ ತರ ಮಾಡ್ರ, ಈ ತರ ಟೈಟ್ಲ್ ಇಡ್ರು, ಚೆನ್ನಾಗಿ ಮಾಡ್ರ ಅಂತ ಅಂದ್ಬಿಟ್ಟು ಅವರು ಬೆಂತಾಡ್ತಾ ಇರ್ತಾರೆ. ಅದು ಎಲ್ಲರೂ ಮಧ್ಯ ಶೇರ್ ಮಾಡ್ತಾ ಇದೀವಿ. ಈ ರಕ್ಕಸಪುರದೊಳ ಕತೆನೂ ಅಷ್ಟೇ, ನಾವೆಲ್ಲ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಇದೇ ತರ ಬರಬೇಕು ಅಂತ ನಾವು ಮಾಡ್ಕೊಂಡು ಹೋಗಿದ್ದು. ಇದರಲ್ಲಿ ಸಾಂಗ್ಸು ಪ್ರೇಮ್ ಸರ್ ಇನಿಷಿಯೇಟಿವ್ ತಗೊಂಡು ಅವ್ರು ಮಾಡಿಸಿದ್ದಾರೆ. ಇವಾಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ತಂದೆ ಮಗಳು ಸಾಂಗು, ಬಾಂಡಿಂಗ್ ಸಾಂಗು. ನೆಕ್ಸ್ಟ್ ಇನ್ನೂ 4 ಸಾಂಗ್ ಬರೋದಿದೆ. ಸಾಂಗ್ಸ್ ಬರ್ದಿದ್ದೀರಾ ನೀವು ಆಲ್ರೆಡಿ? ಹಾ ಮೇಡಮ್, 2 ಸಾಂಗ್ ಒಂದು ರಕ್ಕಸಪುರದಲ್ಲಿ ಟೈಟಲ್ ಟ್ರ್ಯಾಕ್ ಬರ್ದಿದ್ದೀನಿ. ಇನ್ನೊಂದು ಸಾಂಗ್ ಅದು ನಿನ್ನೆ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಪ್ರೇಮ್ ಸರ್ ಆಡಿದ್ದಾರೆ, ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಆ ಸಾಂಗ್ ನ ಕೇಳಿ ಆನಂದ್ ಅಡಿಯೋದವರು ಲಿರಿಕ್ಸ್ ತುಂಬಾ ಚೆನ್ನಾಗಿದೆ, ನಮ್ಗೆ ಇನ್ನೊಂದು ಚರಣ ಆಡ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು. ಅರ್ಜುನ್ ಜನ್ಯಾಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಇನ್ನೇನು ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಇವಾಗ ಕ್ರಾಂತಿ ಕುಮಾರ್ ಸರ್ಗೆ ನಾನು ಕೇಳಬೇಕು, ನಿಮಗೆ ಫೇವ್ರೆಟ್ ಜಾನರ್ ರೈಟಿಂಗ್ ಯಾವುದು? ಯಾವ್ದು ತುಂಬಾ ಯಾವ್ದು ಇಷ್ಟಪಟ್ಟು ಮನಸ್ಸಿಂದ ಇಷ್ಟಪಟ್ಟು ಬರೀತೀರಾ? ಅದೇ ಎಂಟರ್ಟೈನ್ಮೆಂಟ್ ಮೇಡಮ್. ಎಂಟರ್ಟೈನ್ಮೆಂಟ್ ಅನ್ನೋದೇ ಅದೇ ಜನಗಳಿಗೆ, ಒಬ್ಬ ಥಿಯೇಟರ್ ಬರೋರಿಗೆ ಫಸ್ಟ್ ಇರಬೇಕಾಗಿದೆ ಎಂಟರ್ಟೈನ್ಮೆಂಟ್. ನೀವು ಅದ್ರ ಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಕೊಡಿ, ರೋಡಿಸಮ್ ಕೊಡಿ, ಇನ್ನೊಂದು ಏನೇ ಕೊಟ್ಟರು ಅದು ಫಸ್ಟ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಕಾಸು ಕೊಟ್ಬಿಟ್ಟು ಯಾಕೆ ಕಣ್ಣೀರು ಹಾಕೊಂಡು ಹೋಗ್ತಾರೆ ಎಕ್ಸಾಕ್ಟ್ಲಿ. ಆಮೇಲೆ ಸಾಂಗ್ಸ್ ಕೇಳಿದ್ರೆ ಎಮೋಷ್ನಲ್ ವೇಟ್ ನಮಗೆ ಜಾಸ್ತಿ ಅಂತ ನಮ್ಗೆ ಅನ್ಸುತ್ತೆ. ಇದು ಸಿನಿಮಾದ ಕೋರ ಎಮೋಷನ್ನ ಹೇಗೆ ಅಂತ? ಇದೆ ಮೇಡಮ್, ಎಮೋಷನ್ಸ್ ಇದೆ. ಅದೇ ಹೇಳಿರಲ್ಲ ನೀವು, ಒಬ್ಬ ವ್ಯಕ್ತಿಯ ಮನಸ್ಥಿತಿ ಅಂತ. ಅಂದ್ರೆ ಮನಸ್ಸಲ್ಲಿ ಅವನ ತಲೆಯಲ್ಲಿ ಎಷ್ಟು ಓಡುತ್ತೆ ವಿಚಾರಗಳು ಅದ್ರ ಮೇಲ್ಗಡೆ. ಇವಾಗ ಒಂದ್ ಸಾಂಗ್ ಹೇಳಿದ್ನಲ್ಲ ಮೇಡಮ್, ಒಂದ್ ತಂದೆ ಮಗಳು ಸೆಂಟಿಮೆಂಟ್ ತರ ಇದೆ. ನಿಮಗೆ ಸಿನಿಮಾದಲ್ಲಿ ಅದು ಬೇರೆ ತರ ಕೇಳಿಸುತ್ತೆ ಆ ಸೌಂಡಿಂಗು. ಅಂದ್ರೆ ನಾವು ಸಾಂಗ್ ಕೇಳುವಾಗ ಒಂದ್ ಕನೆಕ್ಟ್ ಆಗುತ್ತಲ್ಲ, ಸಿನಿಮಾದಲ್ಲಿ 2 ಪಾತ್ರಗಳಾಗಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದ್ ಸಾಂಗ್ ಬರ್ತಾ ಇದೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ, ಅದು ನಾನ್ ಬರ್ದಿದ್ದೀನಿ. ಅದು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಭರತ್ ಅಂತ ಒಂದು ನಮ್ಮ KD ಅಸಿಸ್ಟೆಂಟ್ ಡೈರೆಕ್ಟರ್, ಆಮೇಲೆ ದೇವರಾಜ್ ಅಂತ ಅವ್ರೊಂದು ಕ್ಯಾರೆಕ್ಟರ್ ಸಾಂಗ್ ಬರ್ದಿದ್ದಾರೆ. ಎಲ್ಲರದ್ದು ಇವಾಗ ಆಲ್ರೆಡಿ ನೀವು ಟೀಸರ್ ಅಲ್ಲಿ ಒಂದು ಏನ್ ಸೌಂಡಿಂಗ್ ಇದೆ, ಡೆನ್ನಾನ ಅಂತ, ಅದು ಭರತ್ ಅವರು ಬರೆದಿರೋಂಥ ಸಾಂಗ್ ಎಲ್ಲ ಹಾಗೆ ಇದೆ ಮೇಡಮ್. ಒಂದು ಟೈಟಲ್ ಟ್ರ್ಯಾಕ್ ಇದೆ ರಕ್ಕಸಪುರದಲ್ಲಿ, ಅದನ್ನು ಬರ್ದಿದೆ. 2 ಸಾಂಗ್. ಅಂದ್ರೆ ಇನ್ನೂ ಸಾಂಗ್ಸ್ ಎಲ್ಲ ರಿಲೀಸ್ ಆಗೋದಿದೆ, ಇನ್ನೊಂದೆಲ್ಲ ಮೇನ್ ಸಾಂಗ್ಸ್ ಗಳೆಲ್ಲಾನು ಸ್ವಲ್ಪ ದಿನ ಇದೆ, ಆಮೇಲೆ ಮತ್ತೊಂದು ಸರಿ ಈ ಸಿನಿಮಾ ಫಾಸ್ಟ್ ಪೇಸ್ ಆಗಿ ಹೋಗುತ್ತಾ ಅಥವಾ ಏನೋ ಸ್ಲೋ ಬರ್ನ್ ಎಕ್ಸ್ಪೀರಿಯನ್ಸ್ ಏನಾದ್ರು ಕೊಡ್ತಾ? ಇಲ್ಲ ಮೇಡಮ್, ತುಂಬಾ ಸ್ಪೀಡ್ ಇಲ್ಲ ಮೇಡಮ್ ಈ ಸಿನಿಮಾ. ಅಂದ್ರೆ ಕೆಲವು ಜಾನರ್ಗಳು ಅದು ಹೀಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟೇ ಡಿಸೈಡ್ ಮಾಡುತ್ತೆ, ಅದು ನಾವು ಡಿಸೈಡ್ ಮಾಡೋದಕ್ಕಿಂತ. ಆ ತರ ತುಂಬಾ ಸ್ಲೋ ನರೇಷನ್ ಇದೆ, ಬಟ್ ಎಂಟರ್ಟೈನಿಂಗ್ ಆಗಿದೆ ಜನಗಳಿಗೆ. ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಮಾತಿಗಿಂತ ಮೌನ ಜಾಸ್ತಿ ಸಿನಿಮಾದಲ್ಲಿ ಪ್ಲೇ ಮಾಡಿದೆ ಅಂತ. ತುಂಬಾ ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಸೆಕೆಂಡ್ ಹಾಫ್ ಮೇಡಮ್, ಅದು ಟ್ವಿಸ್ಟ್ ಟರ್ನ್ ತುಂಬಾ ಚೆನ್ನಾಗಿದೆ ಮೇಡಮ್. ಈ ಸಿನಿಮಾ ನಿಮಗೆ ಕತೆ ಎಷ್ಟು ಮಜಾ ಕೊಡುತ್ತೋ ನಿಮ್ಗೆ ಸ್ಕ್ರೀನ್ ಪ್ಲೇ ಅಷ್ಟೇ ಮಜಾ ಕೊಡುತ್ತೆ ಮೇಡಮ್ ಇದು. ಆದ್ರೆ ಎಸ್ಪೆಷಲಿ ನಿಮಗೆ ಡೈಲಾಗ್ಸು, ಮ್ಯೂಸಿಕ್ ಅದೆಲ್ಲ ಬೋನಸ್ ಈ ಸಿನಿಮಾದಲ್ಲಿ. ಬಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮೇಡಮ್ ಇದು. ಓಕೆ, ಮನುಷ್ಯನ ಅಂತರಂಗ ಹೊತ್ತಿ ಉರಿತಾ ಇರುವಂಥ ಬೆಂಕಿಗೆ ಸಮಾನ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ನಾವು ನೋಡಿದಾಗ ಒಂದಷ್ಟು ನಮಗೆ ಬೆಂಕಿ ಕಾಣಿಸೋವಂಥದ್ದು. ಸೊ ಈ ಏನು ಹೊತ್ತಿ ಉರಿತಾ ಇರೋ ಬೆಂಕಿಗೂ ಈ ಸಿನಿಮಾ ಕತೆಗೂ ಏನಾದರೂ ಸಂಬಂಧ ಇದೆಯಾ? ಇದ್ರೆ ಯಾವ ಟ್ವಿಸ್ಟ್ ಎಲ್ಲ ಬಿಟ್ಕೊಡೋದಿಲ್ಲ ಅಂತ ಏನಾದರೂ ಒಂದಾದರೂ ಅಟ್ಲೀಸ್ಟ್ ಕೇಳಿ ನಿಮ್ಮ ಹತ್ರ ಬಾಯಿ ಬಿಡ್ಸೋಣ ಅಂದರೆ. ಸೊ ರಕ್ಕಸಪುರದಲ್ಲಿ ಯೂತ್ ಆಡಿಯನ್ಸ್ಗೂ ಕೂಡ ಈಕ್ವಲಿ ಕನೆಕ್ಟ್ ಆಗುವಂತ ಒಂದು ಸಿನಿಮಾನ ಅಂತ ಖಂಡಿತ ಇಷ್ಟ ಆಗುತ್ತೆ ಮೇಡಮ್. ಖಂಡಿತ ಲವ್ ಸ್ಟೋರಿ ಇರಲ್ಲ ಆ ಥರ, ಬಟ್ ನಿಮಗೆ ತುಂಬಾ ಯೂತ್ಫುಲ್ ಆಗಿ ಹೋಗುವಂಥದ್ದು. ಇವಾಗ ಏನು ಮೇಡಮ್, ಯೂತ್ಸ್ ಎಲ್ಲ ಥರ ಸಿನಿಮಾನು ನೋಡ್ತಾ ಇದ್ದಾರೆ. ಹೌದು. ಸೊ ಈ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಥವಾ ಏನು ಅಂತ? ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಮೇಡಮ್, ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಮಾತಾಡಿ ಕೇಳಿಸುತ್ತೆ ಸರ್. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ, KD ಬರ್ತಾ ಇದೆ. ಇದು ರಕ್ಕಸಪುರದಲ್ಲಿ ಆಗಿದ್ದಷ್ಟೇ. ನೆಕ್ಸ್ಟ್ ಏಪ್ರಿಲ್ 30ಕ್ಕೆ ಅನೌನ್ಸ್ ಮಾಡಿದ್ದೀವಿ. KD ಬರ್ತಾ ಇದೆ, ಅದ್ರಲ್ಲಿ ಸಾಂಗ್ಸ್ ಬರ್ದಿಲ್ಲ, ಬರೀ ಡೈಲಾಗ್ಸ್ ಮಾತ್ರ. ನೆಕ್ಸ್ಟ್ ಅದಾದ್ಮೇಲೆ ಗಣೇಶ್ ಸರ್ದು 3 ಲೈನ್ ಅಪ್ ಸಿನಿಮಾನ 3 ನಾನೇ ಬರೀತಾ ಇದ್ದೀನಿ.
ಡಿಜಾಂಗೋ ಕೃಷ್ಣಮೂರ್ತಿ ಪಿನಾಕ ಓಕೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ಒಂದು ಗಣೇಶ್ ಸರ್ ಕೃಷ್ಣಪ್ಪಣ್ಣ ಸಖಿ ಹಿಟ್ ಕಾಂಬೋ ಇದೆಯಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಅದಾದ್ಮೇಲೆ ಒಂದು ಆರ್ ಕಾಮಿಡಿ ಬರೀತಾ ಇದ್ದೀನಿ. ಹೀಗೆ ನಡೀತಾ ಇದೆ ಮೇಡಮ್ ಜರ್ನಿ. ಓಕೆ ಸರ್, ಯಾವ ಹೀರೋಗೆ ನಿಮಗೆ ಕತೆ ಬರೀದಕ್ಕೆ ತುಂಬಾ ಇಷ್ಟ ಸರ್, ಅಥವಾ ಡ್ರೀಮ್ ಏನಾದ್ರು ಇದೆಯಾ ಇವ್ರ ಮೇಡಮ್? ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನ ನನಗೆ ಅವರೆಲ್ಲ ಇಷ್ಟ. ಎಲ್ಲ ಇಷ್ಟನಾ? ನನಗೆ ಧ್ರುವ ಸರ್ ಒಂಥರ ಇಷ್ಟ, ಓಕೆ ರಾಜ್ವಿ ಶೆಟ್ಟಿ ಸರ್ ಒಂಥರ, ಗಣೇಶ್ ಸರ್ ಒಂಥರ ಇಷ್ಟ. ಅದ್ಬಿಟ್ಟು ಬೇರೆ ಬೇರೆ ಹೀರೋಗಳು ನಾನು ಯಾರು ಕೆಲಸ ಮಾಡಿನೋ ಅವ್ರಿಗೆ ನನ್ಕೊಂಡ್ರೆ ಇಷ್ಟ. ನಾನು ಎಲ್ಲರ ಜೊತೆ ಓಡಾಡ್ತಾ ಇದ್ದೀನಿ. ನನಗೆಲ್ಲ ಒಂದು ಬ್ರದರ್ ಫೀಲ್ ಅಲ್ಲಿ ನೋಡ್ತಾರೆ ರೈಟರು. ಆ ಥರ ನೋಡೋದಕ್ಕಿಂತ ಬ್ರದರ್ ತರ ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ನಾವು ಕೆಲಸನೇ ಮಾಡಿರಲ್ಲ ಜೊತೆಗೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಿರ್ತೀವಿ. ಅದೊಂದು ಅದೆಲ್ಲ ಸಿನಿಮಾಗೋಸ್ಕರನೇ ಫೈಟ್ ಮಾಡ್ತಾ ಇರ್ತೀವಿ. ಮುಂದೆ ಒಂದಿನ ಕ್ರಾಂತಿಕುಮಾರ್ ಸರ್ ಆಕ್ಷನ್ ಕಟ್ ಹೇಳೋ ಸಾಧ್ಯತೆಗಳೇನಾದ್ರು ಇದೆಯಾ? ಖಂಡಿತ ಹೇಳ್ತೀನಿ ಮೇಡಮ್. ಕುಲುಮೆಗೆ ಬಿದ್ದ ಮೇಲೆ ಅದು ಮಚ್ಚೋ ಏನೋ ಒಂದು ಆಗ್ಲೇಬೇಕಲ್ಲ ಮೇಡಮ್. ಅದು ಹೌದೌದು, ಹಾಗೆ ಆಗಿದೆ. ಡೆಫಿನೆಟ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಇನ್ನಷ್ಟು ಒಳ್ಳೊಳ್ಳೆ ರೈಟಿಂಗ್ಸ್ ಒಟ್ಟಿಗೆ ಹಾಗೇನೆ ನೀವು ಹೇಳಿದ್ರೆ ಆಕ್ಷನ್ ಕಟ್ ಸದ್ಯದಲ್ಲೇ ಹೇಳ್ತೀನಿ ಅಂತ, ಸದ್ಯದಲ್ಲೇ ಹೇಳಿ ಅಂತ ನಾವು ಬಯಸ್ತಾ ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಕ್ರಾಂತಿಕುಮಾರ್ ಅವರ ಮಾತುಗಳು.